ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 27/03/2026. ಇಂದಿನ ಈ ಅದ್ಭುತವಾದ ಜ್ಞಾನದ ಚರ್ಚೆಯನ್ನು ಶುರು ಮಾಡುವ ಮುನ್ನ ಒಂದು ಬಹಳ ರೋಚಕವಾದ ಕಥೆಯನ್ನು ಅಥವಾ ಒಂದು ಚಿಂತನೆಯ ಪ್ರಯೋಗವನ್ನು ಮಾಡೋಣ. ಊಹಿಸಿಕೊಳ್ಳಿ, ಒಂದು ಅತ್ಯಂತ ಸುಂದರವಾದ ರಾಜ್ಯವಿತ್ತು. ಅಲ್ಲಿನ ಜನರು ಬಹಳ ನೆಮ್ಮದಿಯಿಂದ ಸಂತೋಷದಿಂದ ಜೀವಿಸ್ತಿದ್ರು. ಕೇಳೋಕೆ ಬಹಳ ಚೆನ್ನಾಗಿದೆ. ಹೌದು, ಆದರೆ ಇದ್ದಕ್ಕಿದ್ದಂತೆ ಅಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯಿತು. ಆ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಯೂ ಇದ್ದಕ್ಕಿದ್ದಂತೆ ತಮ್ಮ ದೃಷ್ಟಿಯನ್ನು ಕಳ್ಕೊಂಡ್ರು. ಕೇವಲ ಒಬ್ಬಿಬ್ಬರಲ್ಲ, ಇಡೀ ಸಮಾಜವೇ ಅಂಧಕಾರಕ್ಕೆ ಜಾರಿತು. ಅಯ್ಯೋ, ಎಂತಹ ಕಷ್ಟದ ಪರಿಸ್ಥಿತಿ! ಕಣ್ಣಿಲ್ದೆ ಜೀವನ ಅಂದ್ರೆ. ಖಂಡಿತ. ಅವರು ತಮ್ಮ ದೈನಂದಿನ ಜೀವನ ನಡೆಸಲು ಬಹಳ ಪರದಾಡುತ್ತಿದ್ರು. ಎಲ್ಲೆಡೆ ಕತ್ತಲು ಆವರಿಸಿತ್ತು. ಸಣ್ಣ ಸಣ್ಣ ಕೆಲಸಗಳಿಗೂ ಒಬ್ರಿಗೊಬ್ಬರು ಡಿಕ್ಕಿ ಒಡೆಯುತ್ತಿದ್ರು. ಆಗ ದೂರದ ಬೆಟ್ಟದಿಂದ ಒಬ್ಬ ಶ್ರೇಷ್ಠ ವೈದ್ಯರು ಆ ರಾಜ್ಯಕ್ಕೆ ಬಂದ್ರು. ಓಹೋ, ವೈದ್ಯರು ಬಂದ್ರ? ಹೌದು. ಆ ವೈದ್ಯರ ಬಳಿ ಒಂದು ವಿಶೇಷವಾದ ಜ್ಞಾನದ ಸಂಜೀವಿನಿ ಇಂಜೆಕ್ಷನ್ ಇತ್ತು. ಯಾರು ಆ ಇಂಜೆಕ್ಷನ್ ಪಡೆದುಕೊಂಡರೋ ಅವರ ಹಣೆಯ ಮಧ್ಯದಲ್ಲಿ ಒಂದು ದಿವ್ಯವಾದ ಮೂರನೇ ಕಣ್ಣು ಅಂದ್ರೆ ಜ್ಞಾನ ನೇತ್ರ ತೆರೆದುಕೊಂಡಿತು. ವಾವ್! ಇದೊಂದು ಅದ್ಭುತವಾದ ತಿರುವು. ನಿಜ. ಆ ಕಣ್ಣು ಬಂದ ಮೇಲೆ ಅವರು ಕೇವಲ ಹೊರಗಿನ ಪ್ರಪಂಚವನ್ನಲ್ಲ, ಬದಲಾಗಿ ತಮ್ಮ ಜೀವನದ ಆದಿ, ಮಧ್ಯ ಮತ್ತು ಅಂತ್ಯವನ್ನು ಬಹಳ ಸ್ಪಷ್ಟವಾಗಿ ನೋಡಲು ಪ್ರಾರಂಭಿಸಿದ್ರು. ಇದು ಕಥೆ, ಆದರೆ ಇದರ ಹಿಂದಿನ ಅರ್ಥ ಬಹಳ ಆಳವಾಗಿದೆಯಲ್ವಾ? ಹೌದು, ಖಂಡಿತ. ಇದು ಕೇವಲ ಕಥೆಯಲ್ಲ, ನಮ್ಮೆಲ್ಲರ ವಾಸ್ತವಿಕ ಸ್ಥಿತಿಯಾಗಿದೆ ಗೊತ್ತಾ? ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿದಾಗ ನಾವೆಲ್ಲರೂ ಒಂದು ರೀತಿಯ ಅಜ್ಞಾನದ ಅಂಧಕಾರದಲ್ಲಿ ಸಿಲುಕಿದ್ದೆವು. ಪರಮವೈದ್ಯರಾದ ಶಿವತಂದೆಯು ಬಂದು ನಮಗೆ ಜ್ಞಾನದ ದಿವ್ಯ ನೇತ್ರವನ್ನು ನೀಡುತ್ತಾರೆ. ಅಂದ್ರೆ ಈ ಜ್ಞಾನದ ಬೆಳಕಿನಲ್ಲಿ ನಾವು ನಮ್ಮ ನಿಜವಾದ ಸ್ವರೂಪವನ್ನು ಕಾಣ್ತೇವೆ ಅಂತಾಯ್ತು. ನಿಖರವಾಗಿ. ಇದೇ ಹಿನ್ನೆಲೆಯಲ್ಲಿ ನಾವು ಇಂದಿನ ಮುಖ್ಯ ಶೀರ್ಷಿಕೆಯನ್ನು ಗಮನಿಸಬೇಕು. ಇಂದಿನ ಮುರಳಿಯ ಶೀರ್ಷಿಕೆ ಹೀಗಿದೆ: ಮಧುರ ಮಕ್ಕಳೇ, ಜ್ಞಾನಸಾಗರ ತಂದೆಯ ಮೂಲಕ ನೀವು ಮಾಸ್ಟರ್ ಜ್ಞಾನಸಾಗರರಾಗಿದ್ದೀರಿ. ನಿಮಗೆ ಜ್ಞಾನದ ಮೂರನೆಯ ನೇತ್ರವೂ ಸಿಕ್ಕಿದೆ. ಆದ್ದರಿಂದ ನೀವು ತ್ರಿನೇತ್ರಿ, ತ್ರಿಕಾಲದರ್ಶಿ ಮತ್ತು ತ್ರಿಲೋಕಿನಾಥರಿದ್ದೀರಿ. ಇದು ಬಹಳ ಶಕ್ತಿಶಾಲಿಯಾದ ಸಾಲು. ಅಂದ್ರೆ ಭೌತಿಕ ವಿಜ್ಞಾನದಲ್ಲಿ ನಮಗೆ ಹೊಸ ಉಪಕರಣ ಸಿಕ್ಕಾಗ ನಮ್ಮ ದೃಷ್ಟಿಕೋನ ಹೇಗೆ ಬದಲಾಗುತ್ತದೆಯೋ ಹಾಗೆ. ಪ್ರಾಯೋಗಿಕ ಉದಾಹರಣೆಯೆಂದರೆ, ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಉನ್ನತವಾದ ದುರ್ಬೀನೋ ಟೆಲಿಸ್ಕೋಪ್ ಸಿಕ್ಕಾಗ ಆತ ಬ್ರಹ್ಮಾಂಡದ ರಹಸ್ಯಗಳನ್ನು ನೋಡಬಲ್ಲನು ಅಲ್ವಾ? ಹೌದು, ಬಹಳ ಸರಿಯಾದ ಹೋಲಿಕೆ. ಆ ಟೆಲಿಸ್ಕೋಪ್ ಸಿಕ್ಕ ತಕ್ಷಣ ಬ್ರಹ್ಮಾಂಡದ ಅಗಾಧತೆ ಅರ್ಥವಾಗುತ್ತದೆ. ಅದೇ ರೀತಿ ನಮಗೆ ಬಾಬಾರವರಿಂದ ಜ್ಞಾನದ ಮೂರನೇ ನೇತ್ರ ಸಿಕ್ಕಾಗ ನಾವು ಭೂತ, ಭವಿಷ್ಯ ಮತ್ತು ವರ್ತಮಾನ ಎಂಬ ಮೂರು ಕಾಲಗಳನ್ನು ಅಂದ್ರೆ ತ್ರಿಕಾಲದರ್ಶಿ ಸ್ಥಿತಿಯನ್ನು ಮತ್ತು ಮೂರು ಲೋಕಗಳನ್ನು ಅರಿಯಲು ಸಾಧ್ಯವಾಗುತ್ತದೆ. ಇದನ್ನೇ ತ್ರಿಲೋಕಿನಾಥ ಸ್ಥಿತಿ ಎನ್ನುವುದು. ಕರೆಕ್ಟ್. ಈ ತ್ರಿಕಾಲದರ್ಶಿ ಸ್ಥಿತಿಯ ಬಗ್ಗೆ ಮಾತಾಡುವಾಗ ಇಂದಿನ ಚರ್ಚೆಯಲ್ಲಿ ಒಂದು ಬಹಳ ಆಸಕ್ತಿದಾಯಕ ಪ್ರಶ್ನೆ ಎದುರಾಗುತ್ತದೆ. ಖಂಡಿತ, ಕೇಳಿ. ಪ್ರಶ್ನೆ ಏನಂದ್ರೆ, ವಿಶ್ವದ ಆತ್ಮಿಕ ಸೇವೆಯನ್ನು ಮಕ್ಕಳ ವಿನಃ ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ, ಏಕೆ? ಸಮಾಜದಲ್ಲಿ ಎಷ್ಟೋ ಜನ ಸೇವೆ ಮಾಡ್ತಿದ್ದಾರಲ್ವಾ, ಹಾಗಿದ್ರೂ ಈ ಆಧ್ಯಾತ್ಮಿಕ ಸೇವೆಯನ್ನು ಮಾತ್ರ ಇವರೇ ಏಕೆ ಮಾಡಬೇಕು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಏಕೆಂದರೆ ನಮಗೆ ಪರಮಾತ್ಮನ ಅಂದರೆ ಶಿವ ತಂದೆಯ ಶಕ್ತಿ ಸಿಗುತ್ತದೆ. ಮೊದಲು ಪರಮಾತ್ಮನ ಮೂಲಕ ಜ್ಞಾನದ ಇಂಜೆಕ್ಷನ್ ಸಿಗುತ್ತದೆ. ಇದರಿಂದ ನಾವು ಕಾಮ, ಕ್ರೋಧದಂತಹ ಪಂಚವಿಕಾರಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾ ಅನ್ಯರಿಗೂ ಮಾಡಿಸುತ್ತೇವೆ. ಇಂತಹ ಸೇವೆಯನ್ನು ಮತ್ಯಾರೂ ಮಾಡಲು ಸಾಧ್ಯವಿಲ್ಲ. ಕಲ್ಪಕಲ್ಪವೂ ಈ ಆತ್ಮಿಕ ಸೇವೆಯನ್ನು ನಾವೇ ಮಾಡುತ್ತೇವೆ. ಓಹೋ, ಅಂದ್ರೆ ತಾವೇ ಮುಳುಗುತ್ತಿರುವವನು ಇನ್ನೊಬ್ಬರನ್ನು ರಕ್ಷಿಸಲು ಸಾಧ್ಯವಿಲ್ಲ. ಮೊದಲು ತನ್ನನ್ನು ತಾನು ಮೇಲಕ್ಕೆತ್ತಿಕೊಳ್ಳಬೇಕು. ಅದಕ್ಕೆ ಭಗವಂತನ ಶಕ್ತಿ ಬೇಕು. ನಿಜ. ಈಗ ನಾವು ಪ್ರತಿಯೊಂದು ಸಾಲುಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಪ್ರತಿಯೊಂದು ಮಹಾವಾಕ್ಯದಲ್ಲೂ ಅದ್ಭುತವಾದ ಪಾಠವಿದೆ. ಖಂಡಿತ. ಮೊದಲನೇ ಭಾಗದಲ್ಲಿ ತಂದೆಯ ನೆನಪು ಮತ್ತು ಪರಿಚಯದ ಬಗ್ಗೆ ಬಹಳ ಮುಖ್ಯವಾದ ಮಾತಿದೆ. ಹೌದು. ಬಾಬಾ ಹೇಳುತ್ತಾರೆ, ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬೇಕಾಗಿದೆ, ಮತ್ಯಾವುದೇ ದೇಹಧಾರಿಯ ನೆನಪಿನಲ್ಲಿ ಕುಳಿತುಕೊಳ್ಳಬಾರದು. ಇದು ಪ್ರಾಯೋಗಿಕವಾಗಿ ಬಹಳ ಕಠಿಣ ಅನಿಸಿದ್ರೂ ಟಿವಿ ಆಂಟೆನಾದ ಉದಾಹರಣೆ ನೆನಪಾಗ್ತದೆ. ಆಂಟೆನಾವನ್ನು ಸರಿಯಾದ ದಿಕ್ಕಿಗೆ ತಿರುಗಿಸಿದಾಗ ಮಾತ್ರ ಚಿತ್ರ ಸ್ಪಷ್ಟವಾಗಿ ಬರ್ತದೆ. ನಮ್ಮ ಮನಸ್ಸನ್ನು ನಿರಾಕಾರ ತಂದೆಯ ಕಡೆ ಮಾತ್ರ ಜೋಡಿಸ್ಬೇಕು. ಬಹಳ ನಿಖರವಾದ ಪ್ರಾಯೋಗಿಕ ಉದಾಹರಣೆ. ಮಮ್ಮ ಬಾಬಾ ಅವರ ಜೀವನದಲ್ಲಿ ಉದಾಹರಣೆ ನೋಡುವುದಾದ್ರೆ,
ಬ್ರಹ್ಮಬಾಬಾ ಅವರು ಯಾವಾಗ್ಲೂ ತಮ್ಮ ದೃಷ್ಟಿಯನ್ನು ಕೇವಲ ಶಿವಬಾಬಾ ಮೇಲೆ ಇಡ್ತಿದ್ರು, ಯಾವ ದೇಹದ ಕಡೆಗಲ್ಲ. ಎಂತಹ ಅದ್ಭುತ ಏಕಾಗ್ರತೆ! ಹೌದು. ಆದ್ದರಿಂದ ತರಗತಿಯ ಬೋಧನಾ ಶೈಲಿಯಲ್ಲಿ ಹೇಳುವುದಾದ್ರೆ, ಆತ್ಮಿಕ ವಿದ್ಯಾರ್ಥಿಗಳೇ, ಬುದ್ಧಿಯ ಏಕಾಗ್ರತೆಯೇ ಅತಿ ದೊಡ್ಡ ತಪಸ್ಸು. ಈ ಏಕಾಗ್ರತೆ ಇದ್ರಷ್ಟೇ ಶಕ್ತಿ ಸಿಗುವುದು. ಇದೇ ಸಾಲಿನಲ್ಲಿ ಬಾಬಾ ಮುಂದೆ ಹೇಳ್ತಾರೆ, ಶಿವತಂದೆಯು ಶ್ರೇಷ್ಠಾತಿಶ್ರೇಷ್ಠ, ಸರ್ವರ ಸದ್ಗತಿದಾತ, ಪತಿತ ಪಾವನ, ದುಃಖಹರ್ತ. ನೀವು ಬ್ರಹ್ಮ ಕುಮಾರ ಕುಮಾರಿಯರವಿನ ಮತ್ಯಾರೂ ಅರಿತುಕೊಂಡಿಲ್ಲ. ಅಂದ್ರೆ ದಾರಿ ತಪ್ಪಿದ ಮಗುವಿಗೆ ತನ್ನ ನಿಜವಾದ ತಂದೆ ಸಿಕ್ಕಾಗ ಆಗುವ ನೆಮ್ಮದಿಯ ಹಾಗೆ ಇದು. ಪ್ರಾಯೋಗಿಕವಾಗಿ ಪ್ರತಿಯೊಬ್ಬರಿಗೂ ಬೇಕಾದ ಸತ್ಯವಿದು. ಕರೆಕ್ಟ್. ಮಮ್ಮ ಬಾಬಾ ಅವರು ಈ ಸತ್ಯವನ್ನು ಅರಿತ ತಕ್ಷಣವೇ ತಮ್ಮ ಇಡೀ ಜೀವನವನ್ನು ಆ ತಂದೆಯ ಸೇವೆಗೆ ಮುಡಿಪಾಗಿದ್ರು. ಅವರಿಗೆ ಬೇರೆ ಯಾವ ಆಕರ್ಷಣೆಯೂ ಇರಲಿಲ್ಲ. ತರಗತಿಯ ಶೈಲಿಯಲ್ಲಿ ಹೇಳಬೇಕಂದ್ರೆ, ತಂದೆಯ ನಿಖರವಾದ ಪರಿಚಯವೇ ನಮ್ಮ ಎಲ್ಲಾ ದುಃಖಗಳನ್ನು ದೂರ ಮಾಡುವ ಏಕೈಕ ಔಷಧಿಯಾಗಿದೆ. ನಿಜ. ಇನ್ನು ಎರಡನೇ ಭಾಗದಲ್ಲಿ ಜ್ಞಾನದ ಮೂರನೇ ನೇತ್ರ ಮತ್ತು ಶಿವಜಯಂತಿಯ ಬಗ್ಗೆ ಬಹಳ ಕುತೂಹಲಕಾರಿ ವಿಷಯವಿದೆ. ನಾವು ಸದಾ ನಯನಹೀನರಿಗೆ ದಾರಿ ತೋರಿಸು ಪ್ರಭು ಅಂತ ಹಾಡ್ತೇವಲ್ವಾ? ಹೌದು. ಬಾಬಾ ಹೇಳುತ್ತಾರೆ, ಸ್ಥೂಲ ನಯನಗಳಿದ್ದರೂ ತಮ್ಮನ್ನು ನಯನಹೀನರೆಂದು ಏಕೆ ಹೇಳಿಕೊಳ್ಳುತ್ತಾರೆ? ಏಕೆಂದ್ರೆ ಜ್ಞಾನದ ಮೂರನೇ ನೇತ್ರವು ಯಾರಿಗೂ ಇಲ್ಲ. ಪ್ರಾಯೋಗಿಕವಾಗಿ ನೋಡಿದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿದವನಿಗೆ ಸೂರ್ಯನ ಬೆಳಕು ಕಾಣುವುದಿಲ್ಲ. ಹಾಗೆ ಅಜ್ಞಾನದಲ್ಲಿರುವವರೆಗೆ ಸತ್ಯ ತಿಳಿಯುವುದಿಲ್ಲ ಅಂತಾಯ್ತು. ಹೌದು. ಮಮ್ಮ ಅವರ ಜೀವನದಲ್ಲಿ ನೋಡುವುದಾದರೆ, ಮಮ್ಮ ಅವರು ತಮ್ಮ ದಿವ್ಯ ನೇತ್ರದಿಂದ ಪ್ರತಿಯೊಬ್ಬರ ಗುಣಗಳನ್ನು ಮಾತ್ರ ನೋಡುತ್ತಿದ್ದರು, ದೋಷಗಳನ್ನಲ್ಲ. ಹಾಗಾಗಿ ತರಗತಿಯ ಶೈಲಿಯಲ್ಲಿ ಕಲಿಯಬೇಕಾದದ್ದು ಏನೆಂದರೆ, ಜ್ಞಾನವೇ ನಿಜವಾದ ದೃಷ್ಟಿ. ಬರೀಗಣ್ಣಿನಿಂದ ನೋಡಿದ್ದೆಲ್ಲವೂ ಸತ್ಯವಲ್ಲ. ಖಂಡಿತ. ಇದೇ ಭಾಗದಲ್ಲಿ ಶಿವಜಯಂತಿಯ ಬಗ್ಗೆಯೂ ಉಲ್ಲೇಖವಿದೆ. ಹೌದು. ಬಾಬಾ ಹೇಳುತ್ತಾರೆ, ಶಿವಜಯಂತಿಯು ಭಾರತದಲ್ಲಿಯೇ ಆಗುತ್ತದೆ. ಆದರೆ ಬಂದು ಭಾರತಕ್ಕೆ ಏನು ಕೊಡುತ್ತಾರೆ ಎಂಬುದನ್ನು ಭಾರತವಾಸಿಗಳು ತಿಳಿದುಕೊಂಡಿಲ್ಲ. ಅಂದ್ರೆ ಮನೆಗೆ ದೊಡ್ಡ ಅತಿಥಿ ಬಂದಾಗ ಅವರು ತಂದಿರುವ ಉಡುಗೊರೆಯನ್ನು ಮರೆತು ಕೇವಲ ಸತ್ಕಾರದಲ್ಲಿ ಮುಳುಗಿದ ಹಾಗೆ ಅಲ್ವಾ ಇದು? ವೇನೆಂದರೆ, ಕೇವಲ ಹಬ್ಬವನ್ನು ಆಚರಿಸುವುದಲ್ಲ, ತಂದೆ ತಂದಿರುವ ಜ್ಞಾನದ ಆಸ್ತಿಯನ್ನು ಸ್ವೀಕರಿಸಿ. ಓಹೋ. ಇನ್ನು ಮೂರನೇ ಭಾಗದಲ್ಲಿ ಸತ್ಯಯುಗದ ಮಾಲೀಕರಾದ ಲಕ್ಷ್ಮೀನಾರಾಯಣರಿಗೆ ಈ ಆಸ್ತಿಯು ಹೇಗೆ ಸಿಕ್ಕಿತು ಎಂಬ ರಹಸ್ಯವಿದೆ. ಬಾಬಾ ಹೇಳ್ತಾರೆ, ಈ ದೇವತೆಗಳು ಪಾವನರಲ್ಲವೇ ಅಂದ್ಮೇಲೆ ಅವಶ್ಯವಾಗಿ ತಂದೆಯೇ ಪಾವನರನ್ನಾಗಿ ಮಾಡುತ್ತಾರೆ. ಗೊತ್ತಾ, ಕಸದಿಂದ ತುಂಬಿದ ಮನೆಯನ್ನು ಶುಚಿಗೊಳಿಸಿದ ಮೇಲೆಯೇ ನಾವು ಅಲ್ಲಿ ದೇವತೆಗಳನ್ನು ಆಹ್ವಾನಿಸುತ್ತೇವೆ. ಹಾಗೆ ನಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಬೇಕು. ಕರೆಕ್ಟ್. ಮಮ್ಮ ಬಾಬಾ ಅವರ ಉದಾಹರಣೆ ನೋಡುವುದಾದರೆ, ಬ್ರಹ್ಮಬಾಬಾ ಅವರು ಸಂಪೂರ್ಣ ಪವಿತ್ರತೆಯ ಪ್ರತಿಮೂರ್ತಿಯಾಗಿ ಕೃಷ್ಣನ ಪದವಿಯನ್ನು ಪಡೆದರು. ತರಗತಿಯಲ್ಲಿ ನಾವು ಸದಾ ನೆನಪಿಡಬೇಕಾದದ್ದು, ಪವಿತ್ರತೆಯೇ ಸುಖಶಾಂತಿಯ ತಳಪಾಯ. ಪವಿತ್ರತೆಯಿಲ್ಲದೆ ಆ ಪದವಿ ಅಸಾಧ್ಯ. ಖಂಡಿತ. 4ನೇ ಭಾಗದಲ್ಲಿ ಸಾಧುಸಂತರು ಮತ್ತು ಗಂಗೆಯ ಸ್ನಾನದ ಬಗ್ಗೆ ಪ್ರಸ್ತಾಪವಿದೆ. ಮನುಷ್ಯರು ಕುಂಭಮೇಳದಲ್ಲಿ ಪಾಪ ತೊಳೆಯಲು ಹೋಗುತ್ತಾರಲ್ವಾ? ಹೌದು. ಆದ್ರೆ ಬಾಬಾ ಹೇಳ್ತಾರೆ, ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ ಅಂದಮೇಲೆ ಮನುಷ್ಯರು ಯಾರನ್ನೂ ಹೇಗೆ ಪಾವನ ಮಾಡಬಲ್ಲರೋ? ಮನುಷ್ಯರಿಗೆ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ. ಅಂದ್ರೆ ಕೊಳೆಯಾದ ಬಟ್ಟೆಯನ್ನು ತೊಳೆಯಲು ಶುದ್ಧವಾದ ನೀರೇ ಬೇಕು. ಕೆಸರು ನೀರಿನಿಂದ ಬಟ್ಟೆ ತೊಳೆದರೆ ಅದು ಶುದ್ಧವಾಗುವುದಿಲ್ಲ. ಹಾಗೆ ಪತಿತ ಮನುಷ್ಯರು ಇನ್ನೊಬ್ಬರನ್ನು ಪಾವನ ಮಾಡಲು ಸಾಧ್ಯವಿಲ್ಲ. ನಿಖರವಾಗಿ. ಮಮ್ಮ ಮತ್ತು ಬಾಬಾ ಅವರು ಎಂದಿಗೂ ದೇಹಧಾರಿ ಮನುಷ್ಯರನ್ನು ಭಗವಂತನೆಂದು ನಂಬಲಿಲ್ಲ. ಅವರ ಸಂಪೂರ್ಣ ನಿಶ್ಚಯ ಕೇವಲ ಒಬ್ಬ ತಂದೆಯ ಮೇಲಿತ್ತು. ತರಗತಿಯ ಬೋಧನೆ ಏನೆಂದ್ರೆ, ಕೇವಲ ಒಬ್ಬ ನಿರಾಕಾರ ತಂದೆ ಮಾತ್ರ ಇಡೀ ಸೃಷ್ಟಿಯನ್ನು ಶುದ್ಧೀಕರಿಸಬಲ್ಲರು, ಮನುಷ್ಯರಲ್ಲ. ನಿಜ. 5ನೇ ಭಾಗದಲ್ಲಿ ಸೇವೆ ಮಾಡುವ ವಿಧಾನದ ಬಗ್ಗೆ ಇದೆ. ಸನ್ಯಾಸಿಗಳ ಸೇವೆಗೂ ಮತ್ತು ಬಾಬಾ ಹೇಳುವ ಸೇವೆಗೂ ಏನು ವ್ಯತ್ಯಾಸ? ಬಾಬಾ ಹೇಳ್ತಾರೆ, ಸನ್ಯಾಸಿಗಳು ದೈಹಿಕ ಸೇವಾಧಾರಿಗಳು. ಪುಸ್ತಕ ಓದಿ ತಿಳಿಸ್ತಾರೆ. ನಾನು ನಿರಾಕಾರನು, ಸಾಕಾರ ಸಾಧಾರಣ ವೃದ್ಧನ ತನುವಿನಲ್ಲಿ ಪ್ರವೇಶ ಮಾಡಿ ತಿಳಿಸುತ್ತೇನೆ. ಅರೆ ವಾ! ಅಂದ್ರೆ ವಜ್ರವನ್ನು ಇಡಲು ಚಿನ್ನದ ಡಬ್ಬಿ ಬೇಕಿಲ್ಲ, ಸಾಮಾನ್ಯ ಪೆಟ್ಟಿಗೆಯಲ್ಲೂ ಇಡಬಹುದು ಅನ್ನೋ ಹಾಗೆ ನಿರಾಕಾರ ತಂದೆ ಬ್ರಹ್ಮವರ ಸಾಧಾರಣ ರಥದಲ್ಲಿ ಬರ್ತಾರೆ. ಹೌದು. ಮಮ್ಮ ಬಾಬಾ ಅವರ ಉದಾಹರಣೆ ನೋಡಿದ್ರೆ, ಬ್ರಹ್ಮ ಬಾಬಾ ಅವರು ಭಗವಂತನೇ ನನ್ನಲ್ಲಿ ಬರುತ್ತಾರೆ ಎಂದು ಎಂದಿಗೂ ಲೇಷ ಮಾತ್ರವೂ ಅಹಂಕಾರ ಪಡಲಿಲ್ಲ. ತಾವು ಕೇವಲ ರಥ ಎಂದು ತಿಳಿದಿದ್ದರು. ಎಂಥ ಅದ್ಭುತವಾದ ನಮ್ರತೆ ಅಲ್ವಾ? ಖಂಡಿತ. ಆದ್ದರಿಂದ ತರಗತಿಯ ಬೋಧನೆ ಏನೆಂದರೆ, ವಿದ್ಯಾರ್ಥಿಗಳೇ, ನಿಮ್ಮ ಗಮನ ಯಾವಾಗಲೂ ರಥಕ್ಕಿಂತ ರಥಿಯತ್ತ ಇರಲಿ, ವಾಹನಕ್ಕಿಂತ ಚಾಲಕನ ಕಡೆಗೆ ಗಮನವಿರಲಿ.
ಓಹೋ, 6ನೇ ಭಾಗದಲ್ಲಿ ಶಿವ ಮತ್ತು ಶಂಕರನ ನಡುವಿನ ವ್ಯತ್ಯಾಸದ ಬಗ್ಗೆ ಹೇಳಲಾಗಿದೆ. ಮಂದಿರಗಳಲ್ಲಿ ಶಿವಶಂಕರ ಒಂದೇ ಎಂದು ತಿಳಿಯುತ್ತಾರೆ. ಇಲ್ಲಿ ಆ ಗೊಂದನ ನಿವಾರಣೆಯಾಗುತ್ತದೆ. ಬಾಬಾ ಹೇಳುತ್ತಾರೆ, ಶಿವನು ನಿರಾಕಾರ, ಶಂಕರನು ಆಕಾರಿ. ಶಿವನು ಮೂಲವತನದಲ್ಲಿರುತ್ತಾನೆ, ಶಂಕರನು ಸೂಕ್ಷ್ಮವತನದಲ್ಲಿರುತ್ತಾನೆ. ಅಲ್ಲಿ ಯಾವುದೇ ಪ್ರಾಣಿಗಳಿರುವುದಿಲ್ಲ, ಎತ್ತಿನ ಮೇಲೆ ಸವಾರಿ ಮಾಡುವುದಿಲ್ಲ. ಇದು ಹೇಗಿದೆ ಅಂದ್ರೆ, ದೊಡ್ಡ ಕಂಪನಿಯಲ್ಲಿ ಆದೇಶ ನೀಡುವ ಚೇರ್ಮನ್ ಬೇರೆ ಮತ್ತು ಕೆಲಸ ನಿರ್ವಹಿಸುವ ಮ್ಯಾನೇಜರ್ ಬೇರೆ ಅನ್ನೋ ಹಾಗೆ ಅಲ್ವಾ? ಹೌದು. ಮಮ್ಮ ಬಾಬಾ ಅವರ ಜೀವನದಲ್ಲಿ ನೋಡಿದರೆ ಬ್ರಹ್ಮ ಬಾಬಾ ಅವರು ಈ ಸೂಕ್ಷ್ಮ ವ್ಯತ್ಯಾಸವನ್ನು ಬಹಳ ಸ್ಪಷ್ಟವಾಗಿ ಅರಿತಿದ್ರು. ನಿರಾಕಾರನಿಗೆ ಭೌತಿಕ ವಾಹನದ ಅಗತ್ಯವಿಲ್ಲ ಎಂಬುದು ಅವರಿಗೆ ಸ್ಪಷ್ಟವಾಗಿತ್ತು. ತರಗತಿಯಲ್ಲಿ ನಾವು ಕಲಿಯಬೇಕಾದದ್ದು ಭಕ್ತಿಯ ಗೊಂದಲಗಳನ್ನು ಬಿಟ್ಟು ಜ್ಞಾನದ ಸ್ಪಷ್ಟತೆಯನ್ನು ಬುದ್ಧಿಯಲ್ಲಿ ಇಟ್ಕೊಳ್ಬೇಕು. ಕರೆಕ್ಟ್. 7ನೇ ಭಾಗದಲ್ಲಿ ಜನ್ಮಗಳ ರಹಸ್ಯವನ್ನು ತಿಳಿಸುವಾಗ ಲೌಕಿಕ ಆಸ್ತಿಯ ಬಗ್ಗೆ ಒಂದು ಕಠಿಣವಾದ ಪದ ಬಳಸಿದ್ದಾರೆ. ಹೌದು. ಬಾಬಾ ಹೇಳ್ತಾರೆ, ನೀವು 84 ಜನ್ಮಗಳನ್ನು ಪಡೆದಿದ್ದೀರಿ. ಈಗ ಇದು ಅಂತಿಮ ಜನ್ಮವಾಗಿದೆ. ಲೌಕಿಕ ತಂದೆಯಿಂದ ಸಿಗುವ ಹದ್ದಿನ ಆಸ್ತಿಯು ಕಾಗವಿಷ್ಟ ಸಮಾನವಾಗಿದೆ. ಅಂದ್ರೆ ಹೊಸ ರೇಷ್ಮೆ ಬಟ್ಟೆ ಸಿಗುವಾಗ ಹರಿದ ಹಳೆ ಬಟ್ಟೆಯನ್ನು ಎಸೆಯಲು ಯಾರಾದ್ರೂ ದುಃಖ ಪಡ್ತಾರಾ? ಇಲ್ಲ ತಾನೆ? ನಿಜ. ಬ್ರಹ್ಮ ಬಾಬಾ ಅವರು ತಮ್ಮ ಅಪಾರವಾದ ವಜ್ರದ ವ್ಯಾಪಾರವನ್ನು, ಆ ಲೌಕಿಕ ಆಸ್ತಿಯನ್ನು 1 ಸೆಕೆಂಡಿನಲ್ಲಿ ತ್ಯಜಿಸಿದ್ರು. ಅವರಿಗೆ ಭವಿಷ್ಯದ ಶಾಶ್ವತ ಆಸ್ತಿಯ ಅರಿವಿತ್ತು. ವಾವ್, ಎಂಥ ವೈರಾಗ್ಯ! ಹೌದು. ತರಗತಿಯ ಪಾಠವೇನೆಂದರೆ, ಅಂತಿಮ ಜನ್ಮದಲ್ಲಿರುವಾಗ ಹಳೆಯ ಪ್ರಪಂಚದ ತಾತ್ಕಾಲಿಕ ವಸ್ತುಗಳ ಮೇಲಿನ ಮೋಹವನ್ನು ಸಂಪೂರ್ಣವಾಗಿ ಬಿಡಬೇಕು. ಇನ್ನು 8ನೇ ಭಾಗದಲ್ಲಿ ಹಳೆಯ ಪ್ರಪಂಚದ ವಿನಾಶ ಮತ್ತು ಹೊಸ ಪ್ರಪಂಚದ ಸ್ಥಾಪನೆಯ ಬಗ್ಗೆ ಇದೆ. ಮಹಾಭಾರತ ಯುದ್ಧದ ಉಲ್ಲೇಖ ಸ್ವಲ್ಪ ಭಯ ಹುಟ್ಟಿಸುತ್ತಲ್ವಾ? ಭಯಪಡುವ ಅಗತ್ಯವಿಲ್ಲ. ಬಾಬಾ ಹೇಳ್ತಾರೆ, ಮಹಾಭಾರತ ಯುದ್ಧವು ಸಮ್ಮುಖದಲ್ಲಿ ನಿಂತಿದೆ. ಶಿವಶಕ್ತಿ, ಭಾರತ ಮಾತೆಯರು ಭಾರತವನ್ನು ಶ್ರೀಮತದಂತೆ ಸ್ವರ್ಗವನ್ನಾಗಿ ಮಾಡುತ್ತಾರೆ. ಅಂದ್ರೆ ಹೊಸ ಭದ್ರವಾದ ಕಟ್ಟಡ ಕಟ್ಟಬೇಕಾದ್ರೆ ಹಳೆಯ ಕುಸಿಯುಳ್ಳ ಕಟ್ಟಡವನ್ನು ಒಡೆಯಲೇಬೇಕು. ಇದು ವಿನಾಶವಲ್ಲ, ಬದಲಾಗಿ ನವನಿರ್ಮಾಣ. ಹೌದು. ಮಮ ಬಾಬಾ ಅವರ ಉದಾಹರಣೆ ನೋಡಿದರೆ, ಮಮ ಅವರು ಸಾಕ್ಷಾತ್ ದುರ್ಗಾದೇವಿಯಂತೆ ತಮ್ಮೊಳಗಿನ ಅಜ್ಞಾನದ ರಾಕ್ಷಸರನ್ನು ಸಂಹಾರ ಮಾಡಿದ್ರು. ವಿನಾಶವನ್ನು ಕಂಡು ಅವರು ಎಂದಿಗೂ ಹೆದರಲಿಲ್ಲ. ತರಗತಿಯ ಬೋಧನೆ ಏನೆಂದರೆ, ವಿನಾಶವನ್ನು ಕಂಡು ಹೆದರುವ ಬದಲು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ನಿಮ್ಮ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಿ. ಖಂಡಿತ. ಕೊನೆಯದಾಗಿ 9ನೇ ಭಾಗದಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿನ ರಹಸ್ಯ ಹಾಗೂ ಗೀತೆಯ ಭಗವಂತನ ಬಗ್ಗೆ ಬಹಳ ಮುಖ್ಯವಾದ ಮಾತಿದೆ. ಚಿತ್ರಗಳಲ್ಲಿ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದೆಂದು ತೋರಿಸ್ತಾರಲ್ವಾ? ಬ್ರಾಹ್ಮಣರಿಂದ ದೇವತೆಗಳು ವಿಷ್ಣುವಿನಿಂದ ಬ್ರಹ್ಮಣಾಗುವುದರಲ್ಲಿ 5000 ವರ್ಷಗಳು ಹಿಡಿಸಿತು. ಗೀತೆಯನ್ನು ತಿಳಿಸಿದವರು ಶಿವತಂದೆ, ಕೃಷ್ಣನಲ್ಲ. ಅಂದ್ರೆ ಮರದಿಂದ ಬೀಜ ಮತ್ತೆ ಅದೇ ಬೀಜದಿಂದ ಮರ ಬರುವ ನಿರಂತರ ಚಕ್ರದ ಹಾಗೆ ಇದು. ಖಂಡಿತ. ಬ್ರಹ್ಮಬಾಬಾ ಅವರೇ ಭವಿಷ್ಯದಲ್ಲಿ ಶ್ರೀಕೃಷ್ಣನಾಗುತ್ತಾರೆ ಎಂಬ ಸತ್ಯವನ್ನು ಇದು ಸ್ಪಷ್ಟಪಡಿಸುತ್ತದೆ. ಗೀತೆಯ ನಿಜವಾದ ಭಗವಂತ ನಿರಾಕಾರ ಶಿವನೇ ಹೊರತು ಕೃಷ್ಣನಲ್ಲ. ತರಗತಿಯಲ್ಲಿ ನಾವು ನೆನಪಿಡಬೇಕಾದದ್ದು, ಕಾಲವು ರೇಖಾತ್ಮಕವಲ್ಲ, ಅದು ಚಕ್ರೀಯವಾಗಿದೆ ಎಂಬ ಅದ್ಭುತ ಸತ್ಯ. ಈ ಎಲ್ಲ ಆಳವಾದ ತತ್ವಜ್ಞಾನವನ್ನು ಅರ್ಥಮಾಡಿಕೊಂಡ ಮೇಲೆ ನಮ್ಮ ದೈನಂದಿನ ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ಳಲು 6 ಮುಖ್ಯ ಧಾರಣಾ ಅಂಶಗಳನ್ನು ನೀಡಲಾಗಿದೆಯಲ್ವಾ? ಹೌದು. ಈ 6 ಧಾರಣಾ ಅಂಶಗಳು ನಮ್ಮ ಸ್ವಭಾವವನ್ನು ಬದಲಾಯಿಸುತ್ತವೆ. ಮೊದಲನೆಯದು ಆತ್ಮೀಕ ಸೇವೆ. ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿ ಪಡೆದು ಪಂಚವಿಕಾರಗಳ ಮೇಲೆ ವಿಜಯಶಾಲಿಯಾಗಬೇಕು. ಉದಾಹರಣೆಗೆ, ಯಾರಾದರೂ ಸಿಟ್ಟು ಮಾಡಿದರೆ ನಾವು ಪ್ರತಿಕ್ರಿಯೆಯಾಗಿ ಸಿಟ್ಟು ಮಾಡದೆ ಶಾಂತಿಯಿಂದ ವ್ಯವಹರಿಸುವುದು. ಇದು ನಿಜವಾದ ಸೇವೆ. ಹೌದು. ಎರಡನೆಯದು ಪವಿತ್ರತೆ. ಜ್ಞಾನವನ್ನು ಧಾರಣೆ ಮಾಡಿ ಮುಳ್ಳುಗಳಿಂದ ಹೂಗಳಾಗಬೇಕು. ಅಂದ್ರೆ ಕಟುವಾದ ಮಾತುಗಳ ಬದಲು ಎಲ್ಲರೊಡನೆಯೂ ಮಧುರವಾದ ಮಾತುಗಳನ್ನಾಡುವುದು. ಮೂರನೆಯದು ಸೈಲೆನ್ಸ್ನಲ್ಲಿ ಶಕ್ತಿ ಜಮ. ಹೆಚ್ಚು ಯೋಚಿಸುವುದು, ಮಾತನಾಡುವುದು ಬಿಟ್ಟು ಮೌನವಾಗಿರಿ. ಪ್ರತಿಕ್ರಿಯಿಸುವ ಬದಲು 1 ನಿಮಿಷ ಮೌನವಾಗಿ ಪರಿಸ್ಥಿತಿ ವಿಶ್ಲೇಷಿಸುವುದು. ಮೌನದಲ್ಲಿ ಬಹಳ ಶಕ್ತಿ ಇದೆ. ಖಂಡಿತ. ನಾಲ್ಕನೆಯದು ನಮ್ರತೆ ಮತ್ತು ಸತ್ಯತೆ. ಇವೆರಡನ್ನೂ ಜೊತೆಗಾರರನ್ನಾಗಿ ಮಾಡಿಕೊಂಡರೆ ಎಲ್ಲವೂ ನಿಖರವಾಗುವುದು. ತಪ್ಪು ಮಾಡಿದಾಗ ಮುಚ್ಚಿಡದೆ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುವುದು. 5ನೆಯದು ಡಬಲ್ ಲೈಟ್. ಸೇವೆ ಮಾಡುವಾಗ ಯಾವುದೇ ಹೊರೆ ಇರಬಾರದು. ಫಲದ ನಿರೀಕ್ಷೆ ಇಲ್ಲದೆ ಪ್ರೀತಿಯಿಂದ ಸಹಾಯ ಮಾಡುವುದು. ಇದು ನಮ್ಮನ್ನು ಬಹಳ ಹಗುರು ಮಾಡ್ತದೆ. ಹೌದು. ಇನ್ನು ಕೊನೆಯದಾಗಿ 6ನೆಯದು
ಆಂತರಿಕ ವೈರಾಗ್ಯ. ಅಪವಿತ್ರತೆಯಿಂದ ಮುಕ್ತರಾಗಲು ಒಳವೈರಾಗ್ಯ ಬೆಳೆಸಿಕೊಳ್ಳಿ. ಹೊಸ ಮೊಬೈಲ್ ಅಥವಾ ವಸ್ತುಗಳ ಮೇಲಿನ ಅತಿಯಾದ ಆಕರ್ಷಣೆಯನ್ನು ಕಡಿಮೆ ಮಾಡಿಕೊಳ್ಳುವುದು. ಬಹಳ ಪ್ರಾಯೋಗಿಕವಾದ ಅಂಶಗಳು. ಈಗ ಇಂದಿನ ವರದಾನವೇನಂತ ನೋಡೋಣ. ಇಂದಿನ ವರದಾನ: ವಿನಾಶದ ಸಮಯದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವಂತಹ ಆಕಾರಿ ಪ್ರಕಾಶರೂಪಧಾರಿ ಭವ. ಇದರ ಆಳವಾದ ಅರ್ಥ ಏನು? ಹೇಗೆ ನಾಟಕದಲ್ಲಿ ಪಾತ್ರ ಮುಗಿದ ತಕ್ಷಣ ನಟ ವಸ್ತ್ರ ತೆಗೆಯುತ್ತಾನೋ ಹಾಗೆ ಈ ಶರೀರವೆಂಬ ವಸ್ತ್ರವನ್ನು 1 ಸೆಕೆಂಡಿನಲ್ಲಿ ಮರೆಯುವ ಅಭ್ಯಾಸ ಮಾಡಬೇಕು. ನಮ್ಮನ್ನು ನೋಡುವವರಿಗೆ ನಾವು ಪ್ರಕಾಶ ವಸ್ತ್ರಧಾರಿಗಳು ಎಂದು ಅನುಭವವಾಗಬೇಕು. ವಾವ್! ಈ ಹಗುರತನವನ್ನು ಕಾಯ್ದುಕೊಳ್ಳಲು ಇಂದಿನ ಸ್ಲೋಗನ್ ಕೂಡ ಬಹಳ ಚೆನ್ನಾಗಿದೆ. ಹೌದು, ಇಂದಿನ ಸ್ಲೋಗನ್ ಸದಾ ಒಲವು, ಉತ್ಸಾಹದ ರೆಕ್ಕೆಗಳು ಜೊತೆ ಇದ್ರೆ ಪ್ರತಿಯೊಂದು ಕಾರ್ಯದಲ್ಲಿ ಸಹಜವಾಗಿ ಸಫಲತೆಯೂ ಸಿಗುವುದು. ಒಂದು ಹಕ್ಕಿಗೆ ಹಾರಲು 2 ರೆಕ್ಕೆಗಳು ಬೇಕೇ ಬೇಕಲ್ವಾ? ನಿಖರವಾಡಿ. ಹಾಗೆ ನಮ್ಗೆ ಬಾಬಾರ ಕಾರ್ಯ ಮಾಡಲು ಒಲವು ಅಂದ್ರೆ ಪ್ರೀತಿ ಮತ್ತು ಉತ್ಸಾಹ ಎರಡೂ ಬೇಕು. ಆಗ ಯಾವುದೇ ಕಷ್ಟದ ಕೆಲಸವೂ ಸುಲಭವಾಗುತ್ತದೆ. ಖಂಡಿತ. ಇವೆಲ್ಲಕ್ಕೂ ಒಂದು ಭದ್ರವಾದ ಅಡಿಪಾಯ ಬೇಕು. ಅವ್ಯಕ್ತ ಇಶಾರೆ ಏನಿದೆ ಎಂದು. ಅವ್ಯಕ್ತ ಇಶಾರಾ ಹೀಗಿದೆ: ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಅಂದ್ರೆ ಎಂತಹ ಬಿರುಗಾಳಿ ಬಂದರೂ ನಂಬಿಕೆ ಅಚಲವಾಗಿರಬೇಕು. ಹೌದು, ಸರ್ವಶಕ್ತಿವಂತ ತಂದೆ ನಮ್ಮ ಜೊತೆ ಇದ್ದಾರೆ ಎಂಬ ನಂಬಿಕೆ ಇರಬೇಕು. ನಾವು ಬಲಹೀನರಾದ್ರೂ ಚಿಂತೆ ಇಲ್ಲ, ನಮ್ಮ ಜೊತೆಗಾರ ಶಕ್ತಿಶಾಲಿಯಾಗಿದ್ದಾನೆ. ಗತಿಸಿದ ಮಾತಿಗೆ ಅಂದರೆ ನಿನ್ನೆ ಆಗಿ ಹೋದ ಕೆಟ್ಟ ಘಟನೆಗಳಿಗೆ ಬಿಂದು ಇಟ್ಟು, ಅದೇ ಫುಲ್ ಸ್ಟಾಪ್ ಇಟ್ಟು ಮುಂದುವರಿಯಬೇಕು. ಆಗ ನಾವು ನಿಶ್ಚಿಂತರಾಗುತ್ತೇವೆ. ನಿಜ. ಈ ಎಲ್ಲ ಆಳವಾದ ವಿಚಾರಗಳನ್ನು ನಮ್ಮ ಒಳಗೆ ಇಳಿಸಿಕೊಳ್ಳಲು ಯೋಗದ ಕಾಮೆಂಟ್ರಿಯ ಮೂಲಕ ಒಂದು ಮಾನಸಿಕ ಪ್ರಯಾಣವನ್ನು ಮಾಡೋಣ. ಖಂಡಿತ. ನಮ್ಮ ಗಮನವನ್ನು ನಮ್ಮ ಹಣೆಯ ಮಧ್ಯದಲ್ಲಿ ಕೇಂದ್ರೀಕರಿಸೋಣ. ನಾನು ಪ್ರಕಾಶಮಾನವಾದ ಜ್ಯೋತಿ, 3 ಲೋಕಗಳ ಅರಿವಿರುವ ತ್ರಿಕಾಲದರ್ಶಿ ಆತ್ಮ ನಾನು. ನನ್ನ ಮನಸ್ಸಿನ ವಿಮಾನದಲ್ಲಿ ನೀಲಿ ಆಕಾಶವನ್ನು ದಾಟಿ ಕೆಂಪು ಪ್ರಕಾಶವಿರುವ ಪರಂಧಾಮವನ್ನು ತಲುಪುತ್ತಿದ್ದೇನೆ. ಅಲ್ಲಿ ನನ್ನ ಪರಮಪಿತ ಜ್ಞಾನಸಾಗರ ಶಿವಬಾಬಾ ಇದ್ದಾರೆ. ಅವರಿಂದ ದಿವ್ಯ ಜ್ಞಾನದ ಕಿರಣಗಳು ನನ್ನೊಳಗೆ ಪ್ರವೇಶಿಸುತ್ತಿವೆ. ನನ್ನ ಜ್ಞಾನನೇತ್ರ ಸಂಪೂರ್ಣವಾಗಿ ತೆರೆದುಕೊಂಡಿದೆ. ನಾನು ಮಾಸ್ಟರ್ ಜ್ಞಾನಸಾಗರನಾಗಿ ಈ ದಿವ್ಯ ಬೆಳಕನ್ನು ಇಡೀ ಪ್ರಪಂಚಕ್ಕೆ ಹರಳುತ್ತಿದ್ದೇನೆ. ಓಂ ಶಾಂತಿ. ಬಹಳ ಅದ್ಭುತವಾದ ಅನುಭವ. ಇಂದಿನ ದಿನವಿಡೀ ನಾವು ಮಾಡಬೇಕಾದ ಸಾರ ಅಭ್ಯಾಸವೇನು? ಪ್ರತಿ ಗಂಟೆಗೊಮ್ಮೆ ಕೇವಲ 1 ನಿಮಿಷ ನಿಂತು ನಾನು ಜ್ಞಾನಸಾಗರ ತಂದೆಯ ಮಗು, ತ್ರಿನೇತ್ರಿ ತ್ರಿಕಾಲದರ್ಶಿ ಆತ್ಮ ಎಂದು ನೆನಪು ಮಾಡಿಕೊಳ್ಳಿ. ಪ್ರತಿ ಕರ್ಮ ಮಾಡುವಾಗ ಜ್ಞಾನದ 3ನೇ ಕಣ್ಣಿನಿಂದ ಅದರ ಮುಂದಿನ ಪರಿಣಾಮವನ್ನು ನೋಡಿ ಆಮೇಲೆ ಮುಂದುವರೆಯಿರಿ. ಬಹಳ ಸುಲಭ ಮತ್ತು ಶಕ್ತಿಶಾಲಿಯಾದ ಅಭ್ಯಾಸ. ಕೊನೆಯದಾಗಿ, ನಮ್ಮೆಲ್ಲರ ಆತ್ಮಿಕ ಪ್ರಗತಿಗಾಗಿ ದಾದಿ ಜಾನಕೀಜಿಯವರ ಶಿಕ್ಷಣಗಳಿಂದ 6 ವಿಶೇಷ ಹೋಂವರ್ಕ್ ಅಂಶಗಳಿವೆಲ್ವಾ? ಹೌದು, ಆ 6 ಅಭ್ಯಾಸಗಳು ಹೀಗಿವೆ. 1ನೇಯದು, ತಮ್ಮ ಸೂಕ್ಷ್ಮ ಅಭಿಮಾನವನ್ನು ಪರಿಶೀಲಿಸಿ ಇಂದು ಅದನ್ನು ಸಂಪೂರ್ಣವಾಗಿ ಸಮಾಪ್ತಿ ಮಾಡುವುದು. 2ನೇಯದು, ಯಾರದ್ದೇ ತಪ್ಪುಗಳನ್ನು ಚಿತ್ತದಲ್ಲಿಟ್ಟುಕೊಳ್ಳದೆ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು, ಕಸವನ್ನು ತುಂಬಿಕೊಳ್ಳಬಾರದು. ಕರೆಕ್ಟ್. 3ನೇಯದು, ಬಾಬಾರವರಿಂದ ಪ್ರಶಸ್ತಿ ಪಡೆಯಲು ನಿಯಮಗಳ ಮೇಲೆ ನಿಖರವಾಗಿ ನಡೆಯುವುದು. 4ನೇಯದು, ಕರ್ಮಗಳಲ್ಲಿ ಆತ್ಮೀಯತೆ ಮತ್ತು ಸಂಬಂಧಗಳಲ್ಲಿ ಸತ್ಯತೆಯನ್ನು ತರುವುದು, ಕಪಟ ಇರಬಾರದು. ಖಂಡಿತ. 5ನೇಯದು, ದೊಡ್ಡ ಸಮಸ್ಯೆಯನ್ನು ಚಿಕ್ಕದು ಮಾಡುವುದು, ಅಂದರೆ ತ್ರಿಶೂಲವನ್ನು ಮುಳ್ಳಾಗಿಸಿ ಎದುರಿಸುವುದು. ಕೊನೆಯದಾಗಿ 6ನೇಯದು, ಖುಷಿಯ ಖಜಾನೆ ಕಾಯಂ ಇಟ್ಟುಕೊಳ್ಳಲು ಸಕಾರಾತ್ಮಕವಾಗಿ ಯೋಚಿಸುವ ವಿಧಿಯನ್ನು ಪಾಲಿಸುವುದು. ಈ ಜ್ಞಾನದ 3ನೇ ಕಣ್ಣು ನಮ್ಮ ದೈನಂದಿನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಈ ಹೊಸ ದೃಷ್ಟಿಯೊಂದಿಗೆ ಇಂದಿನ ದಿನವನ್ನು ಮುನ್ನಡೆಸೋಣ. ಲೈಕ್, ಶೇರ್, ಫಾರ್ವರ್ಡ್ ಟು ಮೆನಿ. ನಾಳೆ ಮತ್ತೆ ಹೊಸ ಬಾಬಾರ ಮುರಳಿಯನ್ನು ಕೇಳೋಣ. ಓಂ ಶಾಂತಿ.